ಶ್ರೀ ಗುರುಭ್ಯೋ ನಮಃ. ತತ್ವಸುವಾಲಿಯ ಮುಂದಿನ ಚಿಂತನೆಯಾಗಿ ವೆಂಕಟೇಶ ಸ್ತೋತ್ರವನ್ನು ನೋಡೋಣ. ಶರಣಾಗತರ ಕಲ್ಪತರುವೆ ವೆಂಕಟಾಧರಧರನಾಥ ನಿನ್ನ ಚರಣಾಬ್ಜಯುಗಳ ಸಂದರ್ಶನವನೀಯೋ ಎಂದೆಂದು. ಶರಣಾಗತರ ಕಲ್ಪತರುವೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅಂತಲೇ ವೆಂಕಟೇಶ ದೇವರ ಪ್ರಸಿದ್ಧವಾದ ಶ್ಲೋಕ. ಹಾಗಾಗಿ ಶರಣಾಗತರ ಕಲ್ಪತರುವೆ ಕಾಮಿತಾರ್ಥ ಪ್ರದಾಯಿನೇ, ಯಾರು ಶರಣು ಬರ್ತಾರೋ ಅಂತಹವರ ಕಾಮಿತಗಳನ್ನು ಪೂರೈಸುವಲ್ಲಿ ಕಲ್ಪತರುವಿನಂತಿರುವ ವೆಂಕಟಾಧರಧರನಾಥ ಅಂದರೆ ವೆಂಕಟಾಚಲ ಏನಿದೆ ಅದನ್ನು ಹೊತ್ತಿರುವ ಭೂದೇವಿಯ ನಾಥ ಒಡೆಯನೇ, ನಿನ್ನ ಚರಣ ಕಮಲಗಳೇನಿದ್ದಾವೆ ಚರಣಾಬ್ಜ ಯುಗಳ ಆ ಪಾದ ಕಮಲಗಳ ಸಂದರ್ಶನವನೀಯೋ, ನಿನ್ನ ಪಾದಗಳ ದರ್ಶನವನ್ನು ಕೊಟ್ಟು ಎಂದೆಂದಿಗೂ ಕೊಟ್ಟು ನಮ್ಮನ್ನು ಅನುಗ್ರಹಿಸು ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ನಿರಂತರ ನಿನ್ನ ಪಾದಕಮಲಗಳ ಸ್ಮರಣೆ ಅನ್ನೋದು ನಮಗಿರಲಿ ಅಂತ ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾರೆ. ಇದರ ಮೂಲಕ ಭಗವಂತನನ್ನು ಹೇಗೆ ನೋಡಬೇಕು, ಸಹಜವಾಗಿ ಸುಮಾರಾಗಿ ಧ್ಯಾನ ಚಿಂತನೆ ಹೇಗೆ ಅಂದರೆ ಭಗವಂತನ ಪಾದಕಮಲಗಳಿಂದ ಆರಂಭಿಸಿಕೊಂಡು ಅವನ ಒಂದೊಂದೇ ಅಂಗವನ್ನು ನೋಡ್ತಾ ಭಗವಂತನನ್ನು ಕಣ್ಣಿನಲ್ಲಿ ತುಂಬಿಕೊಳ್ಬೇಕು. ಹಾಗಾಗಿ ಪಾದಕಮಲಗಳ ಚಿಂತನೆಯೊಂದಿಗೆ ಸ್ತುತಿಯನ್ನು ಪ್ರಾರಂಭ ಮಾಡಿದ್ದಾರೆ. ವೆಂಕಟಾಚಲ ನಿಲಯ ಪಂಕಜೋದ್ಭವನಯ್ಯ ಶಂಕರ ಪ್ರಿಯ ಕವಿಗೇಯ ನಿನ್ನ ಪದ ಕಿಂಕರ ನೆನಿಸೋ ಶುಭಕಾಯ. ವೆಂಕಟಾಚಲ ನಿಲಯದಲ್ಲಿ ವಾಸವಾಗಿರುವ ನೀನು ಯಾರು ಹಾಗಾದರೆ ಅಂದರೆ ಪಂಕಜೋದ್ಭವನಯ್ಯ, ಸಾಕ್ಷಾತ್ ತನ್ನ ನಾಭಿಕಮಲದಿಂದಲೇ ಜನ್ಮ ಕೊಟ್ಟ ಬ್ರಹ್ಮದೇವರಿಗೆ ತಂದೆಯಾಗಿರುವವನೇ, ರುದ್ರದೇವರಿಗೆ ಪ್ರಿಯನೇ, ಕವಿಗೇಯ ಜ್ಞಾನಿಗಳಿಂದ ಯಾವಾಗಲೂ ಸ್ತೋತ್ರ ಮಾಡಿಸಿಕೊಳ್ಳುವವನೇ, ನಿನ್ನ ಪದ ಕಿಂಕರ ನೆನಿಸು, ಅಂತಹ ನಿನ್ನ ಪದಕಮಲಗಳ ಸೇವಕನನ್ನಾಗಿ ನನ್ನನ್ನು ಸ್ವೀಕಾರ ಮಾಡು. ಎಂತಹವನು ನೀನು, ಶುಭಕಾಯ. ವೆಂಕಟೇಶ ದೇವರನ್ನು ನೋಡಿದ್ವಿ ಅಂದ ತಕ್ಷಣ ಪ್ರತಿಮೆಯನ್ನೇ ನೋಡಿ ನಾವು ಭಗವಂತ ಅಂತ ಚಿಂತನೆ ಮಾಡೋದಲ್ಲ. ಪ್ರತಿಮೆಯೊಳಗೆ ಭಗವಂತನಿದ್ದಾನೆ. ಅವನೇನು ಶುಭಕಾಯ, ಸಚ್ಚಿದಾನಂದಾತ್ಮಕವಾದ ಸ್ವರೂಪವುಳ್ಳವನು, ಜ್ಞಾನಾನಂದಮಯವಾದ ಅಪ್ರಾಕೃತವಾದ ಶರೀರವುಳ್ಳವನಾದ್ರಿಂದ ಶುಭಕಾಯ. ಶುಭ ಅಂದರೆ ಯಾವ ದೋಷಗಳ ಲೇಪವೂ ಇಲ್ಲದ ಈ ಪ್ರಾಪಂಚಿಕವಾದ ದೋಷಗಳ ಸಂಬಂಧವೇ ಇಲ್ಲದಂಥ ಅತ್ಯಂತ ಅಪ್ರಾಕೃತವಾದ ದೇಹ ಸ್ವರೂಪವುಳ್ಳ ಭಗವಂತನ ಚಿಂತನೆಯನ್ನು ನಮಗೆ ವೆಂಕಟೇಶ ದೇವರ ಮೂರ್ತಿ ತಂದು ಕೊಡಬೇಕು ಅನ್ನೋ ಒಂದು ಸ್ಮರಣೆಯನ್ನು ಇಲ್ಲಿ ದಾಸರು ನಮಗೆ ತಂದುಕೊಡ್ತಾ ಇದ್ದಾರೆ. ಸ್ವಾಮಿ ತೀರ್ಥ ನಿವಾಸ ಕಾಮಿತಪ್ರದ ಕುಲಸ್ವಾಮಿ ಸರ್ವಜ್ಞ ಸರ್ವೇಶ ಸುರ ಸಾರ್ವಭೌಮ ನೀನೆನಗೆ ದಯವಾಗೋ. ಸ್ವಾಮಿ ತೀರ್ಥ, ಸ್ವಾಮಿ ಪುಷ್ಕರಣಿಯನ್ನು ಬಹಳ ಪವಿತ್ರವಾದ ತೀರ್ಥದ ಸಮೀಪದಲ್ಲಿ ನೀನು ವಾಸವಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದೀಯ. ಕಾಮಿತಪ್ರದನಾಗಿರುವ ಕುಲಸ್ವಾಮಿ, ನನ್ನ ಕುಲದ ಒಡೆಯನೇ, ಸರ್ವಜ್ಞ ಜ್ಞಾನಿಯೇ, ಎಲ್ಲವನ್ನೂ ತಿಳಿದವನು, ಸರ್ವೇಶ ಎಲ್ಲರಿಗೂ ಒಡೆಯ, ಸುರ ಸಾರ್ವಭೌಮ, ಎಲ್ಲರೂ ಅಂದರೆ ಯಾರು, ತೃಣಾದಿ ಬ್ರಹ್ಮ ಪರ್ಯಂತ ಎಲ್ಲ ಸುರರಿಗೂ ಕೂಡ ನೀನು ಒಡೆಯ. ಅಂತಹ ನೀನು ನನಗೆ, ನನ್ನಂಥ ಅಲ್ಪನಾದ ಜೀವನಿಗೆ ದಯವಾಗು, ಅನುಗ್ರಹವನ್ನು ಮಾಡು. ದೇವಶರ್ಮನ ತುತಿಗೆ ನೀನೊಲೆದು ಪಾಲಿಸಿದೆ, ದೇವಕೀ ಕಂದ ದಯದಿಂದ ಒಲಿದೆನ್ನ ತಾವಕಾರೊಳಗಿಟ್ಟು ಸಲಹಯ್ಯ. ಈ ವೆಂಕಟನ ಮಹಿಮೆ ಅನ್ನೋದು, ವೆಂಕಟೇಶ್ವರ ರೂಪದಿಂದ ನಿಂತಿರುವ ಭಗವಂತನ ಮಹಿಮೆಯನ್ನು ಆದಿತ್ಯ ಪುರಾಣ ಬಹಳವಾಗಿ ಕೊಂಡಾಡಿದೆ. ಅಲ್ಲಿ ಬರುವ ಒಬ್ಬ ಭಗವದ್ಭಕ್ತ ದೇವಶರ್ಮ, ಅವನ ಕಥೆಯನ್ನು ಇಲ್ಲಿ ದಾಸರು ನಮಗೆ ಸ್ಮರಣೆಗೆ ತಂದುಕೊಡ್ತಾರೆ. ಹರಿಕಥಾಮೃತ ಸಾರದ ಸಕಲ ದುರಿತ ನಿವಾರಣ ಅಂತೇನು ಹೇಳ್ತೀವಿ, ಆ ಸಂಧಿಯಲ್ಲೂ ಕೂಡ ದಾಸರು ಇದರ ಪ್ರಸ್ತಾಪ ಮಾಡಿದ್ದಾರೆ. ದೇವಶರ್ಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವ ಶರಣ್ಯ ರಕ್ಷಿಸೆನೆ ಕೇಳಿ ತಾನೊಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿಂದ ಈತನ ಅಂತ ಸ್ತೋತ್ರ ಮಾಡ್ತಾ, ಹೀಗೆ ನನ್ನನ್ನು ರಕ್ಷಣೆ ಮಾಡುವಂಥ ಪಾಮರನಾಗಿ ಬಹಳ ಕಷ್ಟದಲ್ಲಿರುವ ಅವನು ಪ್ರಾರ್ಥನೆ ಮಾಡಿದಾಗ ಹೇಗೆ ಅವನಿಗೆ ಒಲಿದು ಉದ್ಧಾರ ಮಾಡಿದೆಯೋ ಆ ರೀತಿಯಲ್ಲಿಯೇ ದೇವಕೀ ಕಂದನಾದ ನೀನು, ಅಂದರೆ ವೆಂಕಟೇಶ ಅನ್ನೋದು ಬೇರೆಯಾದ ರೂಪ ಅಲ್ಲ. ಶಾಸ್ತ್ರಗಳು ಹೇಳೋ ಹಾಗೆ
ಕೃಷ್ಣನೇ ವಿಠ್ಠಲ, ಕೃಷ್ಣನೇ ವೆಂಕಟ. ಹಾಗಾಗಿ ದೇವಕಿ ಕಂದನೇ ನೀನು ಅಂತ ದಾಸರು ನಮಗಿಲ್ಲಿ ಹೇಳ್ತಾ, ದಯದಿಂದ ನೀನು ಕರುಣೆಯಿಂದ ಒಲಿದು ನಮ್ಮನ್ನು ಉದ್ಧಾರ ಮಾಡು. ಹೇಗೆ ಉದ್ಧಾರ ಮಾಡಬೇಕು? ಸಜ್ಜನರ, ನಿನ್ನವರ ಒಂದು ಸಂಸರ್ಗವನ್ನು ಕೊಟ್ಟು ಉದ್ಧಾರ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಸಾಕ್ಷಾತ್ ಭಗವಂತನಿಂದನೇ ಅನುಗ್ರಹ ಪಡ್ಕೊಳ್ಳೋ ಜೀವಕೋಟಿಗಳು ಬಹಳ ಉಚ್ಚರು, ರುಜುಗಣಗಳು ಮುಂತಾದ ದೇವತೆಗಳು. ನಾವೆಲ್ಲ ಮಹಾ ಅಲ್ಪರು. ನಾವು ಹೇಗೆ ಉದ್ಧಾರ ಆಗಬೇಕು ಅಂದರೆ, ದಾಸದಾಸರ ಮನೆಯ ದಾಸಾನುದಾಸ ಅಂತ ಭಗವಂತನ ಭಕ್ತರ ಸಹವಾಸದಿಂದ ನಾವು ಅಂತಃಕರಣ ಶುದ್ಧಿಯನ್ನು ಹೊಂದಿ ಉದ್ಧಾರದ ದಾರಿಯನ್ನು ನೋಡಬೇಕು. ಹಾಗಾಗಿ ಅಂತಹ ಉತ್ತಮರ ಸಹವಾಸವನ್ನು ಕೊಟ್ಟು ನನಗೆ ಅನುಗ್ರಹ ಮಾಡು ಅಂತ ದಾಸರು ಬೇಡ್ಕೊಳ್ತಾ ಇದ್ದಾರೆ. ಅಂದರೆ ನಾವು ಭಗವಂತನಲ್ಲಿ ಹೋದಾಗ ಏನು ಪ್ರಾರ್ಥನೆ ಮಾಡಬೇಕು ಅನ್ನೋ ಚಿಂತನೆಯನ್ನು ನಮಗೆ ತಂದುಕೊಡ್ತಾ ಇದ್ದಾರೆ. ಸತ್ಯ ಸಂಕಲ್ಪ ಜಗದತ್ಯಂತ ಭಿನ್ನ ಸರ್ವೋತ್ತಮ ಪುರಾಣ ಪುರುಷೇಶ ಸತತ ತ್ವದ್ಭೃತ್ಯನ್ನ ಕಾಯೋ ಕರುಣಾಳು. ಸತ್ಯ ಸಂಕಲ್ಪ ನೀವನು ಭಗವಂತನ ಸಂಕಲ್ಪ ಅನ್ನೋದು, ಅವನ ಇಚ್ಛೆ ಅನ್ನೋದು ಎಂದೂ ಕೂಡ ವ್ಯರ್ಥವಾಗುವುದಿಲ್ಲ. ನಮ್ಮ ಚಿಂತನೆ ಅಂತಲ್ಲ. ಅದಕ್ಕೆ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ, ನಿನ್ನ ಚಿತ್ತಕ್ಕೆ ಬಂದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಅಂತ. ಹಾಗಾಗಿ ಭಗವಂತನ ಸಂಕಲ್ಪ ಅನ್ನೋದು ಯಾವಾಗಲೂ ಸತ್ಯವಾದದ್ದು. ಅದಕ್ಕೆಂದು ಒಂದು ವಿರುದ್ಧವಾಗ ನಡೆಯೋದು ಅನ್ನೋದಿಲ್ಲ. ಅಂತಹ ಸತ್ಯ ಸಂಕಲ್ಪನಾದ ನೀನು ಹೇಗಿದ್ದೀಯಾ? ಜಗದತ್ಯಂತ ಭಿನ್ನ. ಈ ಜಗತ್ತಿನಲ್ಲಿ ಇರೋದೇ 3 ತತ್ವಗಳು, ಒಂದು ಜಡ, ಒಂದು ಚೇತನ, ಇನ್ನೊಂದು ಚೇತನಗಳಿಗೆ ಒಡೆಯನಾದ ಪರಮಾತ್ಮ. ಹಾಗಾಗಿ ಈ ಪ್ರಪಂಚ ಅನ್ನೋದೇನಿದೆ, ಜಗತ್ತು, ಇದು ಜಡ ಚೇತನಾತ್ಮಕವಾದದ್ದು. ಅಂದರೆ ಚರಾಚರ ವಸ್ತುಗಳಿಂದ ಕೂಡಿದೆ. ಅದರೆಲ್ಲರ ಒಳಗೂ ಇದ್ದು ನಿಯಮನೆ ಮಾಡ್ತಿರುವಂಥ ಪರಮಚೇತನ ಈ ಭಗವಂತ. ಅವನು ಹಾಗಾಗಿ ಈ ಜಗತ್ತಿಗಿಂತ, ಅಂದರೆ ಜೀವರಿಗಿಂತ, ಉಳಿದ ಜೀವರುಗಳಿಗಿಂತ ಮತ್ತು ಜಡಕ್ಕಿಂತ ಅತ್ಯಂತ ಭಿನ್ನ, ಅತ್ಯಂತ ಶ್ರೇಷ್ಠ ಕೂಡ ಹೌದು. ಯಾಕೆ ಅಂದರೆ ಅನೇಕ ಸಿದ್ಧಾಂತಗಳು ಹೀಗೂ ಹೊರಟಿವೆ. ಭಗವಂತನೇ ಜಗತ್ತಾಗಿ ಪರಿಣಾಮ ಆಗಿಬಿಡ್ತಾನೆ, ಅಥವಾ ಭಗವಂತನ ಉಪಸ್ಥಿತಿಯೇ ಬೇಡದೆ ಜಗತ್ತೇ ಎಲ್ಲ ಕಾರ್ಯವೂ, ಪ್ರಕೃತಿಯೇ ಎಲ್ಲ ಕಾರ್ಯವೂ ಮಾಡುತ್ತೆ. ಈ ರೀತಿಯ ನಾನಾ ಆರೋಪಗಳನ್ನು ಮಾಡಿದ ಸಿದ್ಧಾಂತಗಳನ್ನು ನಾವು ನೋಡ್ತೇವೆ. ಹಾಗಲ್ಲ, ನೀನು ಸತ್ಯ ಸಂಕಲ್ಪ, ನಿನ್ನ ಸತ್ಯ ಸಂಕಲ್ಪದಿಂದ ಹುಟ್ಟಿದ ಈ ಜಗತ್ತು ಕೂಡ ಅತ್ಯಂತ ಸತ್ಯವಾದದ್ದು. ಇಂಥ ಸತ್ಯವಾದ ಜಗತ್ತಿಗೆ ಕಾರಣನಾದ ನೀನು ಈ ಜಗತ್ತಿನ ಚರಾಚರ ವಸ್ತುಗಳೇನಿದೆ ಅವೆಲ್ಲಗಳಿಗಿಂತ ಭಿನ್ನನಾದ ಉತ್ತಮನಾದ ಚೇತನ ಅಂತ ಇಲ್ಲಿ ದಾಸರಾಯರು ಜಗದತ್ಯಂತ ಭಿನ್ನ ಅಂತ ಹೇಳ್ತಾರೆ. ಯಾಕೆ ನೀನು ಭಿನ್ನ? ಸರ್ವೋತ್ತಮ ನೀನು, ಇವರೆಲ್ಲರಿಗಿಂತ ಉತ್ತಮನಾದ ಚೇತನ ನೀನು, ಪರಮಾತ್ಮ. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ಕ್ಷರಾಕ್ಷರ ಪುರುಷೋತ್ತಮ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ಕೊಳ್ತಾನೆ ಸೂಕ್ಷ್ಮವಾಗಿ. ಕ್ಷರರಿಗೂ ಮತ್ತು ಅಕ್ಷರಗಿಂತನೂ ಹೆಚ್ಚಿನವನು ನಾನು. ಕ್ಷರರು ಅಂದರೆ ಎಲ್ಲ ನಾಶ ಹೊಂದುವಂತಹ ಪ್ರತಿಯೊಂದು ಜೀವಗಣ. ಅದಕ್ಕಿಂತ ವಿಭಿನ್ನಳಾದ ಲಕ್ಷ್ಮೀದೇವಿ ಅಕ್ಷರಳು ಅನ್ಸ್ಕೊಳ್ತಾಳೆ. ಇವರಿಬ್ಬರಿಗಿಂತನೂ ಉತ್ತಮನಾದ್ರಿಂದ ಇವನು ಸರ್ವೋತ್ತಮ. ಹಾಗಾಗಿ ಇಂತಹ ಪರಮಾತ್ಮನೇ ನೀನೆಂಥವನು? ಮತ್ತೆ ಪುರಾಣ ಪುರುಷೇಶ, ಅನೇಕ ಕಾಲದಿಂದ ನಿತ್ಯವಾಗಿರುವಂತಹ ವಸ್ತುಗಳು ಈ ಜಗತ್ತಿನಲ್ಲಿ ಬಹಳವಾಗಿದೆ. ಅವರೆಲ್ಲರಿಗೂ ಒಡೆಯ ನೀನು. ನಿತ್ಯವಾದ ವಸ್ತುಗಳಿಗೆಲ್ಲ ಒಡೆತನವನ್ನು ಹೊಂದಿರುವ ಪುರಾಣನಾದ, ಅಂದರೆ ಅತ್ಯಂತ ಪ್ರಾಚೀನನಾದ ವ್ಯಕ್ತಿ. ಪ್ರಳಯ ಕಾಲದಲ್ಲೂ ಕೂಡ ಯಾವಾಗ ಬೇರೆ ಯಾವ ನಿತ್ಯ ವಸ್ತುಗಳೂ ಕೂಡ ತಮ್ಮ ವ್ಯಾಪಾರವನ್ನೇ ಮಾಡಲ್ವೋ ಅಂತಹ ಸಮಯದಲ್ಲೂ ಇರುವಂತಹ ಪುರಾಣ ಪುರುಷರಿಗೆ ಒಡೆಯನಾದ ನೀನು ಎಷ್ಟು ಪುರಾತನ ಅಂದರೆ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಅದರಿಂದನೇ ನಿತ್ಯ. ಪುರುಷೇಶ, ಇಂತಹ ಪುರುಷರುಗಳಿಗೆ ಒಡೆಯನಾದ ನೀನು ಸತತ ನಿರಂತರವಾಗಿ ತ್ವದ್ಭೃತ್ಯನ್ನ ಕಾಯು ಕರುಣಾಳು. ನಾನು ನಿನ್ನ ಭೃತ್ಯ, ನಾನು ಒಬ್ಬ ಅಲ್ಪನಾದ ಸೇವಕ ನಿನಗೆ. ಅಂತಹ ನನ್ನನ್ನು ಕರುಣಾಳುವಾಗಿ, ಕಾರುಣ್ಯಪೂರ್ಣನಾಗಿ ರಕ್ಷಣೆ ಮಾಡು, ಉದ್ಧಾರ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ. ಕೃತಿಪತಿಯ ನಿನ್ನ ಸಂಸ್ಮೃತಿಯೊಂದಿರಲಿ, ಜನ್ಮ ಮೃತಿ ನರಕ ಭಯವು ಬರಲಂಜೆ ಎನಗೆ ಸಂತತ ನಿನ್ನ ಸ್ಮರಣೆ ಕರುಣೀಸು. ನಮ್ಮ ಪ್ರಾರ್ಥನೆ ಹೇಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ನಾವು ಭಗವಂತನಲ್ಲಿ ಬೇಡಬೇಕಾಗಿರೋದು ನಿನ್ನ ಸ್ಮರಣೆ. ಹರಿಸ್ಮೃತಿ ಸರ್ವ ವಿಪದ್ವಿನಾಶಿನಿ ಅಂತ ಅಲ್ವಾ? ಹಾಗಾಗಿ ಭಗವಂತನ ಸ್ಮರಣೆ ಒಂದೇ ನಮಗೆ ಅನುಗಾಲ ಇರಲಿ. ಎಂತಹ
ಎಂತಹ ಅವಸ್ಥೆಯಲ್ಲೇ ನಾವಿದ್ರೂ ಕೂಡ ಭಗವಂತನ ಸ್ಮರಣೆ ನಮ್ಮನ್ನು ಬಿಟ್ಟು ಹೋಗದಿರಲಿ ಅನ್ನೋದೇ ನಮ್ಮ ಪ್ರಾರ್ಥನೆಯಾಗಿರಬೇಕು. ಹಾಗಾಗಿ ನಿನ್ನ ಸಂಸ್ಮೃತಿಯೊಂದಿರಲಿ ಕೃತಿಪತಿ ಅಂತ ಪ್ರದ್ಯುಮ್ನ ನಾಮಕ ಪರಮಾತ್ಮನೇ, ನಿನ್ನ ಸಂಸ್ಮೃತಿ ಒಂದೇ ನನಗೆ ಸಾಕು. ಸಂಸ್ಮೃತಿ ಅದು ಚೆನ್ನಾದ ಸ್ಮೃತಿ, ಚೆನ್ನಾಗಿ ತಿಳಿದು ಮಾಡುವ ಸ್ತುತಿ ಏನಿದೆ, ಅರ್ಥಪೂರ್ಣವಾದ ಸ್ಮರಣೆ ಅಂದರೆ ನೀನು ಹಿಂದೆ ಏನು ಹೇಳಿದರು ಪದ್ಯದಲ್ಲಿ ಭಗವಂತನ ಗುಣವಿಶೇಷಗಳು, ಅದೆಲ್ಲವನ್ನು ತುಂಬಿ ಮಾಡುವ ಸ್ಮರಣೆ ಏನಿದೆಯಲ್ಲ ಅದು ಸಂಸ್ಮೃತಿ. ಅಂತಹ ಜ್ಞಾನಪೂರ್ವಕವಾದ ಸ್ಮೃತಿ, ನೀನೆಂತಹ ದೊಡ್ಡವನು ಅನ್ನೋ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ಮೃತಿಯನ್ನು ಯಾವಾಗಲೂ ನನಗೆ ಕೊಡು. ಹಾಗಿದ್ದಾಗ ನನಗೆ ಜನ್ಮ ಮೃತಿ ನರಕ ಭಯವೂ ಬರಲಂಜೆ. ನಿನ್ನ ಇಂತಹ ಒಂದು ಜ್ಞಾನಪೂರ್ವಕವಾದ ಸ್ಮೃತಿ ನನ್ನೊಡನೆ ಇದೆ ಅಂದಾಗ ನನಗೆ ಎಂತಹ ಜನ್ಮವೇ ಬರಲಿ, ನರಕವೇ ಬರಲಿ, ಸಾವೇ ಬರಲಿ, ಯಾವ ಭಯಗಳು ನನ್ನನ್ನು ಕಾಡೋದಿಲ್ಲ. ಎಂತಹದೇ ಅವಸ್ಥೆ ಬಂದರೂ ನಾನಾಗ ಹೆದರೋದಿಲ್ಲ. ನನಗೆ ಸಂತತ ನಿನ್ನ ಸ್ಮರಣೆ ಕರುಣಿಸು. ಹಾಗಾಗಿ ನಿನ್ನ ಸ್ಮೃತಿ, ನಿನ್ನ ಜ್ಞಾನಪೂರ್ವಕವಾದ ಚಿಂತನೆ ಅನ್ನೋ ಸೌಭಾಗ್ಯವನ್ನು ನಿರಂತರವಾಗಿ ನನಗೆ ಕರುಣಿಸು ಅಂತ ದಾಸರು ಬೇಡ್ಕೊಳ್ತಾ ಇದ್ದಾರೆ. ಶುಚಿ ಸದ್ಮನೆ ಮನೋ ವಚನಾತ್ಮ ಕೃತಕರ್ಮ ನಿಚಯ ನಿನಗೀವೆ ಸುಚರಿತ್ರ ಸುಗುಣಗಳ ರಚನೆ ಸುಖವೀಯೋ ರುಚಿರಾಂಗ. ಶುಚಿ ಸದ್ಮನೆ, ಶುಚಿಷತ್ ಅಂತ ಭಗವಂತನನ್ನ ಉಪನಿಷತ್ತು ವೇದಗಳು ಕೊಂಡಾಡ್ತವೆ. ಶುಚಿ ಅಂದರೆ ನಿರಂತರ ಶುಚಿಯಾಗಿರುವ 32 ಲಕ್ಷಣಾತ್ಮಕವಾದ ದೇಹವುಳ್ಳ ಭಗವಂತನ ವಿಸ್ಮೃತಿಯೇ ಇರದ ಪ್ರಾಣತತ್ವ, ಪ್ರಾಣದೇವರನ್ನ ಶುಚಿ ಅಂತಾರೆ. ಅವರೇ ನಿಜವಾದ ಭಗವಂತನ ಅಧಿಷ್ಠಾನ. ಶುಚಿ ಸದ್ಮ ಅಂದರೆ ಅಂತ ಪ್ರಾಣದೇವರನ್ನೇ ಮನೆಯಾಗಿ ಮಾಡಿಕೊಂಡವನು. ಯಾಕೆ ಅಂದರೆ ಅಲ್ಲಿ ಯಾವುದೇ ದೋಷಗಳಿಲ್ಲ. ಛಾಂದೋಗ್ಯಾದಿ ಉಪನಿಷತ್ತುಗಳು ಅದನ್ನು ಬಹಳ ಚೆನ್ನಾಗಿ ಕೊಂಡಾಡ್ತವೆ. ಯಾಕೆಂದರೆ ಯಾವ ದೋಷಗಳು ಇಲ್ಲದೆ ಇರೋದ್ರಿಂದ ನಿರಂತರವಾದ ಆವಾಸ ಸ್ಥಾನ ಅವರು ಭಗವಂತನಿಗೆ. ಅಂತಹ ಶುಚಿಸದ್ಮನೆ ಮನೋವಚನಾತ್ಮಕೃತ, ಮನಸ್ಸು ವಚನ ಮತ್ತು ಆತ್ಮಕೃತ ಅಂದರೆ ನನ್ನಿಂದ ಕಾಯದಿಂದ ಮಾಡಲ್ಪಟ್ಟ ಕರ್ಮ ನಿಚಯವ, ಇಡೀ ಕರ್ಮಗಳ ಒಂದು ಗಡಣ ಏನಿದೆ, ನಿರಂತರವಾಗಿ ಏನು ಕರ್ಮಗಳು ಮನೋವಾಕ್ಕಾಯಗಳಿಂದ ಮಾಡಿದ ಕರ್ಮಗಳೆಲ್ಲ ದಾನವಾಂತಕ ನಿನಗೆ ದಾನವಿತ್ತೆ ಅಂತ ದಾಸರು ಹೇಳ್ತಾರೆ. ಕಾಯೇನ ವಾಚ ಮನಸಾ ಇಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ಅಂತ ಭಾಗವತ ಏನು ಹೇಳುತ್ತೆ. ಹಾಗೆ ಮನಸ್ಸು ವಚನ ಕಾಯಗಳಿಂದ, ದೇಹದಿಂದ, ಜೀವದಿಂದ, ಸ್ವಭಾವದಿಂದ ಏನೇನು ಕರ್ಮಗಳು ನಿರಂತರವಾಗಿ ನಡೀತಾ ಇದೆ ಅದನ್ನೆಲ್ಲ ನಿನಗೆ ಅರ್ಪಣೆ ಮಾಡಿದ್ದೀನಪ್ಪ. ಸುಚರಿತ್ರ, ಚೆನ್ನಾದ ನಿರ್ದುಷ್ಟವಾದ ಚಾರಿತ್ರ್ಯ ಉಳ್ಳವರು ನೀನು. ನಿನ್ನ ಚಾರಿತ್ರ್ಯಕ್ಕೆ ಎಂದೂ ಕಳಂಕ ಅನ್ನೋದೇ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಅವತಾರ ರೂಪಗಳಲ್ಲಿ ಏನು ಭಗವಂತ ಲೀಲಾತ್ಮಕವಾಗಿ ಮನುಷ್ಯರಂತೆ ಅನೇಕ ಲೀಲೆಗಳನ್ನು ತೋರಿಸ್ತಾನೆ, ಅವಾಗೆಲ್ಲ ನಮಗೆ ಆ ಎಲ್ಲ ಅವನ ಚಿಂತನೆ, ಅವನ ಜನ್ಮದ ಚಿಂತನೆ ಬಂದಾಗ ಕೂಡ ಅವನ ಚರಿತ್ರ ಯಾವಾಗಲೂ ಸುಕೃತದಿಂದ ಕೂಡಿದ್ದು. ಅಂದರೆ ಆ ನಟನೆಯೆಲ್ಲ ಅವನಿಗೆ ದೋಷವಾಗಿ ಪರಿಣಾಮ ಆಗಿಲ್ಲ ಅನ್ನೋ ಒಂದು ಸ್ಮರಣೆ ನಮಗೆ ಬರಲಿ ಅಂತ ಹೇಳ್ತಾ, ನಿನ್ನ ಸುಗುಣಗಳ ರಚನೆ ಸುಖವೀಯೋ, ನಿನ್ನ ಇಂಥ ಸುಗುಣಗಳು, ಒಳ್ಳೆಯ ಗುಣಗಳ ಗಡಣ ಏನಿದೆ ನಿನ್ನದ್ದು, ಅಂತಹ ರಚನೆ, ಅವುಗಳನ್ನು ಅನುಸಂಧಾನ ಮಾಡುವ ಸುಖವನ್ನು ನನಗೆ ಕೊಟ್ಟು ಅನುಗ್ರಹ ಮಾಡೋ ರುಚಿರಾಂಗ, ಸುಂದರವಾದ ಶರೀರವುಳ್ಳ ಭಗವಂತನೇ, ನಿನ್ನಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅಂತ ದಾಸರು ಹೇಳ್ತಾರೆ. ನಿನ್ನ ಗುಣಚಿಂತನೆಯಲ್ಲಿಡೋ ಅಷ್ಟೇ ಸಾಕು ಅಂತ ಇನ್ನೊಂದು ಕಡೆ ದಾಸರು ಉಗಾಭೋಗದಲ್ಲಿ ಪ್ರಾರ್ಥನೆ ಮಾಡಿದ್ದು ಕೇಳಿದ್ದೀವಿ ನಾವೆಲ್ಲ. ಹಾಗೆ ನಿನ್ನನ್ನು ತಲುಪುವ ಬಗೆ ಹೇಗೆ ಅಂದರೆ ನಿನ್ನ ಗುಣಗಳ ನಿರಂತರ ಅನುಸಂಧಾನ. ಸ್ಮೃತಿ ಅಂದರೆ ಅದೇ ಗುಣಪೂರ್ಣವಾದ ಜ್ಞಾನಪೂರ್ಣವಾದ ಗುಣಗಳ ಅನುಸಂಧಾನವೇ ಭಗವಂತನ ಸ್ಮರಣೆ ಅನ್ನೋದನ್ನು ದಾಸರು ನಮಗಿಲ್ಲಿ ತಿಳಿಸಿಕೊಡ್ತಾರೆ. ಹೃದಯದಲ್ಲಿ ತವ ರೂಪ, ವದನದಲ್ಲಿ ತವ ನಾಮ, ಉದರದಲ್ಲಿ ನೈವೇದ್ಯ, ಶಿರದಲ್ಲಿ ನಿರ್ಮಾಲ್ಯ, ಪದ ಜಲಗಳಿರಲು ಭಯವುಂಟೆ. ಹೇಗಿರಬೇಕು ಭಗವದ್ಭಕ್ತನಾದವನು ಅಂತ ತೋರಿಸ್ಕೊಡ್ತಾರೆ. ಇದನ್ನೇ ವಾದಿರಾಜರು ನಾರಾಯಣನೇ ಅನ್ನೋ ಪದದಲ್ಲಿ ಏನು ಹೇಳಿದ್ದಾರೆ ಅದರ ವ್ಯಾಖ್ಯಾನದಂತೆಯೇ ಹೃದಯದಲ್ಲಿ ತವ ರೂಪ, ಹೃದಯದಲ್ಲಿ ಯಾವಾಗಲೂ ಭಗವಂತನ ರೂಪವನ್ನು ಧಾರಣೆ ಮಾಡಿರಬೇಕು. ವದನದಲ್ಲಿ ತವ ನಾಮ, ಬಾಯಿಯಲ್ಲಿ ಎಂದೆಂದೂ ಭಗವನ್ನಾಮ ಸ್ಮರಣೆ ಇರಬೇಕು. ಉದರದಲ್ಲಿ ನೈವೇದ್ಯ, ದೇಹವನ್ನು ಭರಿಸಲಿಕ್ಕೆ ಕಾರಣವಾದ ಆಹಾರ ಯಾವಾಗಲೂ ಭಗವಂತನ ನೈವೇದ್ಯ ರೂಪವಾಗಿರಬೇಕು. ಶಿರದಲ್ಲಿ ನಿರ್ಮಾಲ್ಯ, ಭಗವಂತನಿಗೆ ಸಮರ್ಪಣೆ ಮಾಡಿ
ಪ್ರಸಾದವಾಗಿ ಅವನ ನಿರ್ಮಾಲ್ಯವನ್ನು ನಮ್ಮ ದೇಹ ಶಿರಸ್ಸು ಧಾರಣೆ ಮಾಡಿರಬೇಕು. ಇನ್ನು ಪ್ರಾಶನವನ್ನು ಏನು ತಗೊಳ್ಬೇಕಂದ್ರೆ ಭಗವಂತನ ಪದಜಲ ಏನು ತೀರ್ಥ ಇರುತ್ತೋ ಅದನ್ನು ನಾವು ಎಂದೂ ಪ್ರಾಶನ ಮಾಡ್ತಾ ಇರುವಾಗ ಇನ್ಯಾವ ಭಯ ನಮ್ಮನ್ನು ಕಾಡಲಿಕ್ಕೆ ಸಾಧ್ಯ? ಅಂದರೆ ಒಬ್ಬ ಭಗವದ್ಭಕ್ತ ನಿರಂತರವಾಗಿ ಹೇಗಿರಬೇಕು ಅನ್ನೋದನ್ನು ಬಹಳ ಸರಳವಾಗಿ, ಅವನ ಬಾಹ್ಯ ಒಂದು ಆಚರಣೆ ಹೇಗಿರಬೇಕು ಅನ್ನೋದನ್ನು ತುಂಬ ಸರಳವಾಗಿ ದಾಸರು ಈ ಪದ್ಯದಲ್ಲಿ ಚಿತ್ರಿಸಿಕೊಟ್ಟಿದ್ದಾರೆ. ಏಕಾದಶ ಸ್ಕಂದದಲ್ಲಿ ಇದನ್ನೇ ಹೇಳ್ತಾರೆ. ಭಗವದ್ಭಕ್ತರು ಹೇಗಿರ್ತಾರೆ ಅನ್ಬೇಕಾದ್ರೆ ಉದ್ಧವನ ಒಂದು ಉಚ್ಚಿಷ್ಟ ಭೋಜನೋ ದಾತ ತವ ಮಾಯಾಂ ಜಯೇಮಹಿ ಅಂತ ಉದ್ಧವ ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನು. ನಿನ್ನ ಉಚ್ಚಿಷ್ಟವನ್ನು ಧರಿಸಿಯೇ ನಿನ್ನಿಂದ ಕೊಟ್ಟಲ್ಪಟ್ಟಿರುವ ಈ ಸಂಸಾರವೆಂಬ ಮಾಯೆಯನ್ನು ನಾನು ದಾಡ್ತೀನಿ ಅಂತ ಉದ್ಧವ ಹೇಳ್ಕೊಳ್ತಾನೆ. ಹಾಗೆ ಭಗವದ್ಭಕ್ತನಾದವನು ನಿರಂತರವಾಗಿ ಈ ರೀತಿಯಲ್ಲಿ ಭಗವಂತನ ಅನುಸಂಧಾನವನ್ನು ತಂದ್ಕೊಳ್ಬೇಕು ಜೀವನದಲ್ಲಿ ಅಂತ ದಾಸರು ಇಲ್ಲಿ ಹೇಳಿದ್ದಾರೆ. ಸತತ ಸ್ಮರಿಸುವ ನಿನ್ನ ನುತಿಸಿ ಬೇಡಿಕೊಳ್ಳುವೆ ಹಿತದಿಂದ ನಿನ್ನ ವಿಜ್ಞಾನ ನಿಜ ಭಾಗವತರ ಸಂಗವನೇ ಕರುಣೀಸೋ. ಸತತ ಸ್ಮರಿಸುವೆ ನಿನ್ನನ್ನು ನಿರಂತರ ಸ್ಮರಣೆ ಮಾಡ್ತೀನಿ, ನಿನ್ನನ್ನು ನಮಸ್ಕಾರ ಮಾಡಿ ಬೇಡ್ಕೊಳ್ತೀನಿ. ಸ್ವಾಮಿ ಏನು ಕೊಡ್ಬೇಕು ನೀ ನನಗೆ ಅಂದರೆ ಹಿತದಿಂದ ನಿನ್ನ ವಿಜ್ಞಾನ, ನಿನ್ನ ವಿಶಿಷ್ಟವಾದ ಜ್ಞಾನ. ಹಿಂದೆ ಕೃಷ್ಣ ಸ್ತೋತ್ರದಲ್ಲಿ ಇದನ್ನು ನಾವು ಚಿಂತನೆ ಮಾಡಿದ್ದೇವೆ ವಿಶದವಾಗಿ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ, ಅಂದರೆ ಭಗವಂತನ ಅಂತರ್ಯಾಮಿ ಚಿಂತನೆಯಿಂದ ಕೂಡಿದ ಅವನ ನಿಯಮನವನ್ನು ಸ್ಮರಣೆ ಮಾಡಿಕೊಳ್ಳುವ ಜ್ಞಾನವನ್ನು ನಿಜ ಭಾಗವತರ ಸಂಘವನ್ನೇ ಕರುಣಿಸು. ಅಂತಹ ಭಗವತ್ ಚಿಂತನ ಮತ್ತು ಅವನ ಸದ್ಭಕ್ತರ ಸಹವಾಸ ಇವೆರಡನ್ನೂ ಕೊಟ್ಟು ನನ್ನನ್ನು ಉದ್ಧಾರ ಮಾಡು. ಯಾಕೆಂದರೆ ಈ ಅನುಸಂಧಾನ ಅನ್ನೋದು ಬಹಳ ಸುಲಭ ಅಲ್ಲ. ಇದನ್ನು ರೂಢಿಸ್ಕೊಳ್ಳಿಕ್ಕೆ ಇದನ್ನು ನಿರಂತರವಾಗಿ ಅನುಸಂಧಾನ ಮಾಡೋ ಮಹಾಜ್ಞಾನಿಗಳ ಸಹವಾಸ ನಮಗಿರಬೇಕು. ಅಂತಹವರ ಸಹವಾಸದಿಂದ ನಿಧಾನವಾಗಿ ನಾವು ಈ ಗುಣಗಳನ್ನು ರೂಢಿಸ್ಕೊಳ್ಬೋದು. ಯಾಕೆ ಅಂದರೆ ಕಂಡರೆ ಬಾರದು ಕಲಿತರೆ ಬಾರದು ಪಾಂಡುರಂಗ ನಿನ್ನ ಭಕುತಿ ಅಂತ ದಾಸರು ಉಗಾಭೋಗದಲ್ಲಿ ಒಂದು ಕಡೆ ಹೇಳ್ತಾರೆ. ಹಾಗಾದ್ರೆ ಹೇಗೆ ಭಗವಂತನ ಭಕ್ತಿಯನ್ನು ನಾವು ಪಾಠದಲ್ಲಿ ಓದಿದಂತೆ ಕೇಳಿ ತಿಳಿಯೋಕ್ಕಾಗೋದಿಲ್ಲ. ಆದರೆ ಉತ್ತಮರ ಸಹವಾಸ ಅನ್ನೋದು ನಮಗೆ ಅದರ ಅನುಸಂಧಾನವನ್ನು ತಂದುಕೊಡುತ್ತೆ. ಹಾಗಾಗಿ ಭಗವದ್ಭಕ್ತರ ಸಹವಾಸಕ್ಕೆ ಬಹಳ ಮಹತ್ವ ನಮ್ಮಲ್ಲಿ ಕೊಟ್ಟಿದ್ದಾರೆ. ಅಂತ ಸಜ್ಜನರ ಸಹವಾಸವನ್ನು ಕೊಟ್ಟು ತನ್ಮೂಲಕ ಈ ಅನುಸಂಧಾನವನ್ನು, ಈ ವಿಜ್ಞಾನವನ್ನು ನನಗೆ ಕೊಟ್ಟು ಅನುಗ್ರಹ ಮಾಡುವಂತ ದಾಸರು ಪದೇ ಪದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಶಕೇತು ಜನಕ ದುರ್ವಿಷಯಕ್ಕೊಳಗಾಗಿ ಸಾಹಸ ಪಡುವ ಚಿತ್ತ ಪ್ರತಿದಿನಗಳಲ್ಲಿ ನಿನ್ನೊಶ ಮಾಡಿಕೊಳ್ಳೋ ವನಜಾಕ್ಷ. ಇದು ಬಹಳ ಸುಲಭ ಅಲ್ಲ. ಹೇಳಿದ ಹಾಗೆ ಇಷ್ಟೆಲ್ಲ ಗುಣಗಳ ಚಿಂತನೆ ಬೇಕು ಅಂತ ಬಯಸೋದು ಸಹಜ. ಆದರೆ ನಾವು ಅನೇಕ ಸಂಸ್ಕಾರಗಳಿಂದ, ಅನೇಕ ಕರ್ಮಗಳ ಬಂಧದಿಂದ ಒಳಗಾಗಿರ್ತೇವೆ. ಹಾಗಾಗಿ ನಮ್ಮ ಮನಸ್ಸು ಸಹಜವಾಗಿ ಏನು ನಮ್ಮ ಸಂಸ್ಕಾರದಂತೆ ಓಡತ್ತೆ. ಹಾಗಾಗಿ ನಿರಂತರವಾಗಿ ದುರ್ವಿಷಯಕ್ಕೊಳಗಾಗಿ ಮನಸ್ಸು ಸಂಸ್ಕಾರದಲ್ಲಿ ಏನನ್ನು ರೂಢಿಸಿಕೊಂಡಿರುತ್ತೆ, ಬರೀ ಪ್ರಾಪಂಚಿಕ ಜ್ಞಾನವನ್ನೇ. ಹಾಗಾಗಿ ಸಹಜವಾಗಿ ಅವುಗಳತ್ತನೇ, ಆ ವಿಷಯಗಳತ್ತನೇ ನಮ್ಮ ಮನಸ್ಸು ಅನ್ನೋದು ಓಡತ್ತೆ. ಅಂತಹ ಚಿತ್ತವನ್ನು ಪ್ರತಿದಿನಗಳಲ್ಲಿ ವಶ ಮಾಡಿಕೊಳ್ಳೋ ವನಜಾಕ್ಷ. ಇಂತಹ ಚಿತ್ತವನ್ನು, ಈ ಚಿತ್ತದಲ್ಲಿ ತುಂಬಿರೋ ಎಲ್ಲ ದೋಷಗಳನ್ನು ಹೋಗಲಾಡಿಸಿ ಮನಸ್ಸನ್ನು ನಿನ್ನ ವಶ ಮಾಡಿಕೊಳ್ಳಪ್ಪ. ಯಾಕೆ? ನೀನು ವನಜಾಕ್ಷ. ಎರಡು ವಿಶೇಷಣಗಳನ್ನು ಕೊಡ್ತಾರಿಲ್ಲಿ. ಒಂದು, ವನಜಾಕ್ಷ ಅಂದರೆ ಕಮಲದ ದಳಗಳಂತಹ ಕಣ್ಣುಳ್ಳವನು, ಅಂದರೆ ನಿನ್ನಲ್ಲಿ ಬಹಳ ಕರುಣೆ ಅನ್ನೋದಿದೆ. ಯಮೈವೇಷ ವೃಣತೆ ತೇನ ಲಭ್ಯ ಅನ್ನೋದು ವೇದಗಳ ಮಾತು. ಯಾವಾಗ ಭಗವಂತ ಏನಂ ಮೋಚಯಾಮಿ, ಇವನನ್ನು ಉದ್ಧಾರ ಮಾಡಬೇಕು ಅಂತ ಚಿಂತನೆ ಮಾಡ್ತಾನೋ, ಕಾರುಣ್ಯಪೂರ್ಣವಾಗಿ ನಮ್ಮನ್ನು ನೋಡ್ತಾನೋ, ಅಂತಹ ಭಗವತ್ ಪ್ರಸಾದದಿಂದ ನಮ್ಮ ಉದ್ಧಾರ ಹೊರತು ನಾವು ಮಾಡಿದ ಸಾಧನೆಯಿಂದ ನಾವು ನಮ್ಮನ್ನು ಕರ್ಮಬಂಧನವನ್ನು ದಾಟ್ತೇವೆ ಅನ್ನೋದು ಅಸಾಧ್ಯವಾದ ಮಾತು. ಯಾಕೆಂದರೆ ಅಷ್ಟೊಂದು ಕರ್ಮಬಂಧನ ಅನ್ನೋದು ನಮ್ಮಲ್ಲಿ ಇದೆ. ಅಂತಹ ನೀನು ಕಾರುಣ್ಯದಿಂದ ನಮ್ಮನ್ನು ಉದ್ಧಾರ ಮಾಡುವಂಥ ಒಂದು ಪ್ರಾರ್ಥನೆ. ಆದರೆ ಇನ್ನೇನು, ನೀನು ಜಶಕೇತು ಜನಕ ಅಂದರೆ ಮನ್ಮಥನ ಒಡೆಯ. ಮನ್ಮಥ ಕಾಮ ಏನು, ಈ ಎಲ್ಲ ವಾಸನೆಗಳ ಪ್ರತಿನಿಧಿ. ಆದರೆ ತುಂಬ ವಿಶೇಷ ಅಂದರೆ ಅವನೇ ಮನೋಭಿಮಾನಿ, ಚಿತ್ತಾಭಿಮಾನಿ ಕೂಡ ಹೌದು. ಅಂತಹ ಮನೋನಿಯಾಮಕನಿಗೆ ತಂದೆ ನೀನು. ಹಾಗಾಗಿ ನಮ್ಮ ಮನಸ್ಸನ್ನು ನಿನ್ನ ಕಡೆಗೆ ಹರಿಸಿಕೊಳ್ಳೋದು ನಿನಗೇನು ದುಸ್ತರ ಅಲ್ಲ ಅಂತ ದಾಸರು
ಹಾಗಾಗಿ ನೀನು ನಮ್ಮ ಮನಸ್ಸನ್ನು ಚಿತ್ತವನ್ನು ಶುದ್ಧ ಮಾಡಿ ನಿನ್ನೆಡೆಗೆ ನಮ್ಮನ್ನು ಉದ್ಧಾರದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜಶಕೇತು ಅಂದರೆ ಮೀನಧ್ವಜ, ಮೀನಕೇತನ ಅಂತಲೇ ಮನ್ಮಥನಿಗೆ ಹೆಸರು. ಅಂತಹ ಧ್ವಜವನ್ನು ಉಳ್ಳ ಮೀನದ ಲಾಂಛನವನ್ನು ಅಂದರೆ ಚಂಚಲ ಅಂದರೆ ಲಾಂಛನ ಏನು, ಅಂತಹ ಧ್ವಜವನ್ನು ಹಿಡ್ಕೊಂಡು ಓಡಾಡ್ತಾರೆ ಅಂತಲ್ಲ. ಮನಸ್ಸು ಎಷ್ಟು ಚಂಚಲ, ಮೀನಿನಂತೆ ಜಲಚರದಂತೆ ಎಲ್ಲ ಕಡೆ ಸಹಜವಾಗಿ ಚಂಚಲವಾಗಿ ಸಂಚರಿಸೋ ಮನಸ್ಸಿನ ಪ್ರತೀಕವನ್ನೇ ಕೇತನ ಲಾಂಛನವನ್ನಾಗಿ ಉಳ್ಳವನು ಜಶಕೇತು ಅಂದರೆ ಮನ್ಮಥ. ಅಂತಹವನ ಜನಕ ನೀನು. ಹಾಗಾಗಿ ಆ ಮನೋಭಿಮಾನಿಯ ತಂದೆಯಾದ ನೀನು ಈ ಚಂಚಲವಾದ ಮನಸ್ಸಿನ ಪ್ರವೃತ್ತಿಗಳಿಂದ ನಮ್ಮನ್ನು ದೂರ ಮಾಡಿ ನಿನ್ನ ಸ್ಮರಣೆಯನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದಾಗೆ ಅವನೆಂಥವನು, ಅವನ ಗುಣಚಿಂತನೆ ನಮಗೆ ಉದ್ಧಾರದ ದಾರಿ. ಆ ಗುಣಚಿಂತನೆಯನ್ನು ರೂಢಿಗೆ ತಂದ್ಕೊಳ್ಳೋದು ಹೇಗೆ? ಆಯಿತು, ಇಷ್ಟೆಲ್ಲ ಸಿಕ್ಕರೂ ನಾವು ಅದನ್ನು ತಂದ್ಕೊಳ್ಳಿಕ್ಕೆ ಸಾಧ್ಯನ ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಮತ್ತೆ ಭಗವಂತನ ಕಾರುಣ್ಯವೇ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ದಾಸರು ಹಂತ ಹಂತವಾಗಿ ಈ ಮಜಲಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಲಮೂತ್ರ ರಕ್ತ ಕಶ್ಮಲ ದೇಹ ಪೋಷಣೆಗೆ ಬಳಲಿದೆ ನಾ ನಿನ್ನ ಭಜಿಸದೆ ಪರರ ಬಾಗಿಲ ಕಾಯ್ದು ಕಳೆದೆ ದಿವಸವ. ಹಾಗಾದರೆ ಸದ್ಯದಲ್ಲಿ ನನ್ನ ಪ್ರವೃತ್ತಿ ಏನು ಅಂದರೆ ನಮ್ಮ ದೇಹ ಅನ್ನೋದು ಯಾವಾಗಲೂ ನಮ್ಮ ಪೋಷಣೆಯ ಬಗ್ಗೆ, ಈ ಸಂಸಾರ ಕಾಲದಲ್ಲಿ ಕಾಲಯಾಪನೆಯ ಬಗ್ಗೆನೇ ನಿರಂತರವಾಗಿ ನಮ್ಮ ಮನಸ್ಸು ಅನ್ನೋದು ಓಡ್ತಾ ಇರುತ್ತೆ. ಹೇಗೆ ನಮ್ಮ ದೇಹ, ಪಶು, ಪತ್ನಿ, ದಾರಾಗಾರಗಳ ಪೋಷಣೆಗೆ ನಮ್ಮ ಮುಖ್ಯ ಉದ್ದೇಶ. ಇನ್ನು ಈ ದೇಹವೋ ಮಲಮೂತ್ರ ರಕ್ತ ಕಶ್ಮಲಗಳಿಂದ ಕೂಡಿದೆ. ಇಂತಹ ದೇಹದ ಪೋಷಣೆಗೇನೆ ಇಡೀ ನಮ್ಮ ಜೀವನವನ್ನು ನಾವು ತೇಯ್ತೇವೆ. ಹಾಗಾಗಿ ಅದರ ಪೋಷಣೆಯಲ್ಲೇ ನಾನು ಬಳಲ್ತಾ ಇದ್ದೇನೆ ಸ್ವಾಮಿ. ಇಷ್ಟರ ಮಧ್ಯ ನಿನ್ನ ಸ್ಮರಣೆ ಅನ್ನೋದು ನನಗೆ ದೂರವಾಗಿದೆ, ನಿನ್ನ ಭಜನೆ ಅನ್ನೋದು ನನ್ನಿಂದ ದೂರವಾಗಿದೆ ಇನ್ನೊಬ್ಬರನ್ನ. ಹಾಗಾಗಿ ಪೋಷಣೆಯೂ ಕೂಡ ನಾವು ನಿನ್ನ ಅಧೀನ ಅನ್ನೋ ಸ್ಮರಣೆ ಇಲ್ಲದೆ ಯಾರ್ಯಾರದೋ ಕಾಲನ್ನು ಹಿಡಿದು ಈ ದೇಹದ ಪೋಷಣೆಗಾಗಿ ಈ ಜೀವನವನ್ನು ನಾವು ವ್ಯಯಿಸ್ತಾ ಇದ್ದೇವೆ. ಹಾಗಾಗಿ ಅಂತಹ ಹೀನ ಸ್ಥಿತಿಯಲ್ಲಿರುವ ನಮ್ಮನ್ನು ನೀನು ಉದ್ಧಾರ ಮಾಡುವಂತ ಮತ್ತೆ ದಾಸರು ಹೇಳ್ತಾ ಇದ್ದಾರೆ. ಶ್ವಾನ ಸೂಕರ ನೀಚ ಯೋನಿಯೊಳು ಬರಲಂಜೆ ಶ್ರೀನಾಥ ನಿನ್ನ ಸ್ಮೃತಿ ಸ್ವರ್ಗ ಸುಖ ನಿನಗಾನು ಬೇಡುವೆನೋ ಕರುಣೀಸು. ಎಂತಹ ನೀಚ ಯೋನಿಯನ್ನಾರು ಕೊಡು ಸ್ವಾಮಿ. ಶ್ವಾನವಾಗಲಿ ಸೂಕರವಾಗಲಿ ಎಂತಹ ನೀಚ ಯೋನಿ ಕೊಟ್ಟರೂ ನಾ ಹೆದರೋಲ್ಲ. ಆದರೆ ಒಂದೇ, ನಿನ್ನ ಸ್ಮೃತಿ, ಶ್ರೀನಾಥನಾದ ನಿನ್ನ ಸ್ಮೃತಿ ಅನ್ನೋದು ನನಗೆ ನಿರಂತರವಾಗಿರಲಿ. ಅಂತಹ ಸ್ವರ್ಗದ ಸುಖವನ್ನು ನೀನು ಕೊಟ್ಟರೆ ಎಂತಹ ನೀಚ ಯೋನಿಯಲ್ಲಿ ನೀನು ನನ್ನನ್ನು ಹುಟ್ಟಿಸಿದರೂ ನಾನು ಅದಕ್ಕೆ ಅಂಜಲ್ಲ. ಹಾಗಾಗಿ ನಿನ್ನ ಸ್ಮೃತಿಯೊಂದೇ ನನ್ನನ್ನು ಉದ್ಧಾರ ಮಾಡುವ ದಾರಿ. ಅದನ್ನು ಮಾತ್ರ ನನ್ನಿಂದ ತಪ್ಪಿಸಬೇಡ, ಅದನ್ನು ಕೊಟ್ಟು ನನ್ನನ್ನು ಅನುಗ್ರಹಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನಿನ್ನ ವಿಸ್ಮೃತಿ ಜನ್ಮಕ್ಕೆ ಕೊಡದೀರು ಎನ್ನ ಕುಲದೈವ ಎಂದೆಂದು ನಿನಗಾನು ಭಿನ್ನೈಪೆ ಬಿಡದೆ ಇನಿತಿಂದು. ಇದೇ ಪ್ರಾರ್ಥನೆ ಇರಬೇಕು. ಯಾಕೆಂದರೆ ಅನಾದಿ ಸಂಸಾರದ ಬಂಧನದಿಂದ ಈ ಲಿಂಗದೇಹದಿಂದ ಬಂದಿರುತ್ತರಾಗಿರುವ ನಾವು ಜೀವರುಗಳು ಒಂದೆರಡು ಜನ್ಮಗಳಲ್ಲಿ ನಮ್ಮ ಕರ್ಮ ಬಂಧನ ಅನ್ನೋದು ಸವಿಯೋದಿಲ್ಲ. ಹಾಗಾಗಿ ಅನೇಕ ಜನ್ಮಗಳಲ್ಲಿ ಹುಟ್ಟುವುದಂತೂ ಅನಿವಾರ್ಯ. ಹಾಗಾಗಿ ಎಂತಹ ಯೋನಿಗಳಲ್ಲಿ ಹುಟ್ಟಿ ಬಂದರೂ ಈ ಜ್ಞಾನ ಏನಿದೆ, ನಿನ್ನ ಸರ್ವೋತ್ತಮ ಜ್ಞಾನ, ನಿನ್ನ ಸಾರ್ವಜ್ಞತ್ವದ ಜ್ಞಾನ ಅನ್ನೋ ಏನು ಚಿಂತನೆ ಇದೆ, ಅಂತಹ ನಿನ್ನ ಗುಣಚಿಂತನೆಯ ಪೂರ್ವಕವಾದ ನಿನ್ನ ಸ್ಮರಣೆ ಅನ್ನೋದೇನಿದೆ ಅದನ್ನು ಮಾತ್ರ ದಯಮಾಡಿ ಕಳಿಬೇಡ. ಯಾವ ಯೋನಿಯಲ್ಲಿ ಬಂದರೂ ನಿನ್ನ ಸ್ಮರಣೆಯ ಭಾಗ್ಯವನ್ನು ನನಗೆ ಕೊಡು ಅಂತ ಪದೇ ಪದೇ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ವಿಧಿಗಳಿಗೂ ಶ್ರೇಷ್ಠವಾದ ವಿಧಿ ಅಂದರೆ ಭಗವಂತನ ಸ್ಮರಣೆ. ಅದಕ್ಕಾಗಿಯೇ ಈ ಎಲ್ಲ ನಮ್ಮ ಬಾಹ್ಯ ಮತ್ತು ಆಂತರಿಕ ಆಚರಣೆಗಳು. ಇನ್ನು ಅವನ ವಿಸ್ಮರಣೆ ಅನ್ನೋದೇ ನಮಗೆ ದೊಡ್ಡ ನಿಷೇಧ. ಹಾಗಾಗಿ ಈ ವಿಧಿ ನಿಷೇಧವಾದ ಚಿಂತನೆಯನ್ನು ನಮ್ಮ ಜೊತೆ ನಿರಂತರದಲ್ಲಿ ಇಡುವಂಥ ನಿರಂತರವಾದ ಪ್ರಾರ್ಥನೆಯನ್ನು ದಾಸರು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಕೃತಿ ಗುಣಗಳ ಕಾರ್ಯ, ಸುಖ ದುಃಖ ಮೂಲ, ಜಡ ಪ್ರಕೃತಿಗಭಿಮಾನಿ ಮಹಾಲಕ್ಷ್ಮಿ ಪತಿ ನಿನ್ನ ಭಕುತನಾನಯ್ಯ ಎಂದೆಂದು. ಹೌದು, ಈ ಕರ್ಮಬಂಧನ ಇದೆಲ್ಲದು ಯಾರ ಕಾರ್ಯ ಅಂದರೆ ಇದನ್ನೆಲ್ಲ ನಿಯಂತ್ರಣ ಮಾಡ್ತಿರೋಳು ಜಡ ಪ್ರಕೃತಿಗೆ ಮತ್ತು ಚಿತ್ಪ್ರಕೃತಿ ಎರಡಕ್ಕೂ ಅಭಿಮಾನಿನಿಯಾದ
ಈ ಮಾಯೆಯಲ್ಲಿ, ಸಂಸಾರವೆಂಬ ಮಾಯೆಯಲ್ಲಿ ಕಟ್ಟಿ ಹಾಕಿದ್ದಾಳೆ. ಅಂತಹ ಮಹಾಲಕ್ಷ್ಮಿಗೂ ಒಡೆಯ ನೀನು, ಪತಿ ನೀನು. ಹಾಗಾಗಿ ನಿನ್ನ ಭಕುತನಾದ ನನ್ನ ಮೇಲೆ ದಯೆ ತೋರಿ ಅವಳಿಗೆ ಹೇಳಿ ನನ್ನನ್ನು ಈ ಪ್ರಕೃತಿ ಬಂಧನದಿಂದ ಪಾರು ಮಾಡಿಸಪ್ಪ ಅಂತ ದಾಸರು ಕೇಳ್ತಾರೆ. ಅಂದರೆ ಪ್ರಕೃತಿ ಮಾನಿನಿಯಾಗಿ ಮಹಾಲಕ್ಷ್ಮಿಯೇ ನಮಗೊಂದು ರೀತಿಯಲ್ಲಿ ಭಗವಂತನ ದರ್ಶನಕ್ಕೆ ಒಂದು ಆವರಕಳಾಗಿ ನಿಂತಿದ್ದಾಳೆ. ಹಾಗಾಗಿ ಅಂತಹ ಲಕ್ಷ್ಮೀದೇವಿಗೂ ಒಡೆಯನಾದ ನೀನೇ ನಮ್ಮನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಪುಣ್ಯ ಪಾಪಾದಿಗಳು ನಿನ್ನ ಅಧೀನದೊಳಿರಲು ಎನ್ನದೆಂದರುಹಿ ದಣಿಸುವಿ ಧರ್ಮವೇ ನಿನ್ನರಿವ ಜ್ಞಾನ ಕರುಣೀಸೋ. ಪುಣ್ಯ ಪಾಪಾದಿಗಳು ನಿನ್ನ ಅಧೀನದೊಳಿರಲು ಅಂದರೆ ನನ್ನೊಳಗೆ ನಿಂತು ಪುಣ್ಯ ಕಾರ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡಿಸುವವನು ನೀನು. ಆದರೂ ಕೂಡ ಅದೆಲ್ಲ ನನ್ನಿಂದ ಆಗಿದ್ದು ಅಂತ ನನ್ನ ಮೇಲೆ ಆರೋಪ ಮಾಡಿ ದಣಿಸುವಿ, ನನ್ನನ್ನು ಈ ಸಂಸಾರದೊಳಗಿಟ್ಟು ದಣಿಸ್ತಾ ಇದ್ದೀಯಲ್ಲ ಸ್ವಾಮಿ, ಇದು ಧರ್ಮವಾ? ಇದನ್ನು ಮೀರಿ ನಿನ್ನನ್ನು ಅರಿಯುವ, ನಿನ್ನನ್ನು ಚಿಂತನೆಯನ್ನು ಪಡೆಯುವ ಭಾಗ್ಯವನ್ನು, ಜ್ಞಾನವನ್ನು ಕರುಣಿಸು. ಅಂದರೆ ನಾಹಂಕರ್ತ ಹರಿಕರ್ತ ಅನ್ನುವ ಜ್ಞಾನ ಬಂದಾಗ ನಮಗೆ ಈ ಕರ್ಮಗಳ ಬಂಧನ ಅನ್ನೋದಾಗೋದಿಲ್ಲ. ಅಂತಹ ಜ್ಞಾನವನ್ನು ಕೊಟ್ಟು ಇದರ ಲೇಪವನ್ನು ನಾವು ಕಳ್ಕೊಳ್ಬೇಕು. ಇದನ್ನು ದಾಸರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನಿತಿದ್ದ ಬಳಿಕ ಯೋಚನೆ ಯಾಕೆ ಗರುಡ ವಾಹನನೆ ಮಹಾಲಕ್ಷ್ಮೀ ನರಸಿಂಹ ಭಿನ್ನೈಪೆ ಘನತೆ ನಿನಗಲ್ಲ ಕರುಣಾಳು. ಇನಿತಿದ್ದ ಬಳಿಕ ಯೋಚನೆ ಯಾಕೆ, ಹೀಗೆ ಎಲ್ಲವನ್ನೂ ಒಳಗಿ ನಿಂತು ಪ್ರೇರಣೆ ಮಾಡಿಸುವವ ನೀನು ಅಂತ ಆದ ಮೇಲೆ ಇನ್ಯಾಕೆ ನನಗೆ ಯೋಚನೆ? ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆ ಸ್ವಾಮಿ ಗರುಡ ವಾಹನನೇ. ಅಂದರೆ ಈ ರೀತಿ ವೇದಗಳೇ ನಿನ್ನನ್ನು ಕೊಂಡಾಡ್ತಿದ್ದಾವೆ ಅಂತ ಗರುಡ ವಾಹನ ಅಂತ ಇಲ್ಲಿ ವೇದಾಭಿಮಾನಿಯನ್ನು ನಮ್ಮ ಸ್ಮರಣೆಗೆ ತಂದುಕೊಡ್ತಾರೆ. ಹೀಗೆ ಎಲ್ಲರ ಪ್ರೇರಕ, ಎಲ್ಲರೊಳಗಿದ್ದು ನಿಯಾಮಕ ನೀನಾಗಿರಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡಲಿ? ಅಂತಹ ಲಕ್ಷ್ಮೀಪತಿಯಾದ ನರಸಿಂಹನೇ, ಸರ್ವ ದುರಿತವನ್ನು ಪರಿಹಾರ ಮಾಡುವ ಸ್ವಾಮಿಯೇ, ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ. ಹೀಗೆ ನನ್ನನ್ನು ದಡಿಸೋದು ನಿನಗೆ ಘನತೆ ಎಲ್ಲ, ಕರುಣಾಳು ಅಂತ ದಾಸರು ಹೇಳ್ತಾ ಇದ್ದಾರೆ. ಹೀಗಿರುವಾಗ ನನ್ನನ್ನು ಈ ಸಂಸಾರದಲ್ಲಿ ದಣಿಸಬೇಡ ಸ್ವಾಮಿ, ಇನ್ನಾದರೂ ನನಗೆ ಈ ಜ್ಞಾನವನ್ನು ಕೊಟ್ಟು ನನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸು ಅನ್ನುವ ಪ್ರಾರ್ಥನೆ. ಸುಲಭರಿನ್ನುಂಟೆ ನಿನ್ನುಳಿದು ಲೋಕತ್ರಯದಿ ಬಲವಂತರುಂಟೆ ಸುರರೋಳು ನೀನು ಬೆಂಬಲವಾಗಿರಲು ಭಯವುಂಟೆ. ಸುಲಭರಿನ್ನುಂಟೆ ನಿನ್ನುಳಿದು, ಹಾಗಾಗಿ ನೀನು ಬಹಳ ಕಠಿಣ ಏನಲ್ಲ. ದೂರತರಂ ಎತ್ತು ತದೇವಾಂತಿಕ ಮಂತಿವತ್. ಯಾವ ಅಜ್ಞಾನಿಗಳಿಗೆ, ಸಂಸಾರದ ಬಂಧನದಲ್ಲಿರುವವರಿಗೆ ನೀನು ದೂರನೋ ಅದೇ ನಿನ್ನ ಭಕ್ತರಿಗೆ ಅತ್ಯಂತ ಹತ್ತಿರದವನು ನೀನು. ಹಾಗಾಗಿ ನೀನು ಬಹಳ ಸುಲಭ. ನಿನ್ನನ್ನುಳಿದು ಲೋಕತ್ರಯದಿ ಬಲವಂತರುಂಟೆ ಸುರರೋಳು. ಹೀಗೆ ನಿನ್ನನ್ನು ಬಿಟ್ಟು ಇನ್ಯಾರಿಗೆ ತಾನೇ ಈ ಶಕ್ತಿ ಇದೆ ಸ್ವಾಮಿ, ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿ? ಬೇರೆ ಸುರರಿಗಿಂತನೂ ಯಾವ ಸುರರೂ ಕೂಡ ನಿನ್ನಂಗೆ ನಮ್ಮನ್ನು ಬಂಧನದಿಂದ ಪೂರ್ತಿಯಾಗಿ ಪಾರ ಮಾಡಲಾರರು. ಅಂತಹ ಬಲವಂತ ನೀನು ನಮಗೆ ಬೆಂಬಲವಾಗಿ ನಿಂತಾಗ ಇನ್ಯಾವ ಭಯ ನಮಗೆ? ಹಾಗಾಗಿ ನೀನೇ ಬೆಂಬಲನಾಗಿ ನಿಂತು ನಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯಿ ಅಂತ ದಾಸರು ಪ್ರಾರ್ಥಿಸ್ತಾ ಇದ್ದಾರೆ. ಹಯವದನ ಸೃಷ್ಟಿ ಸ್ಥಿತಿ ಲಯ ಕಾರಣನು ನೀನೆ, ದಯವಾಗಲೆ ಮಗೆ ದುರಿತೌಘಗಳು ಬಟ್ಟ ಬಯಲಾಗುತ್ತಿಹವೋ ಸ್ಮೃತಿಯಿಂದ. ಹೀಗೆ ಸೃಷ್ಟಿಸ್ಥಿತಿ ಲಯ ಕಾರಣನೇ ನೀನು. ಇಡೀ ಜಗತ್ತನ್ನು ಸೃಷ್ಟಿಸ್ಥಿತ್ಯಾದಿ ಅಷ್ಟಕರ್ತೃತ್ವವು ನಿನ್ನದೇ ಜವಾಬ್ದಾರಿ, ಬೇರೆ ಯಾರೂ ಅದನ್ನು ನಿಯಂತ್ರಣ ಮಾಡ್ತಾ ಇಲ್ಲ. ಹೀಗೆ ನೀನೇ ನಮ್ಮನ್ನು ದಯೆಯಿಂದ ನೋಡಿದಾಗ ಈ ದುರಿತಗಳು, ಈ ಪ್ರತಿಬಂಧಕಗಳು ಎಲ್ಲ ನಮಗೆ ಯಾವ ಲೆಕ್ಕ ಸ್ವಾಮಿ? ಇವೆಲ್ಲ ಬಟ್ಟ ಬಯಲಾಗುತ್ತಿಹವು. ಅಂದರೆ ಇಡೀ ನಮ್ಮ ಪಾಪಗಳ ರಾಶಿಯೇ ಚದುರಿ ಹೋಗಿಬಿಡತ್ತೆ ನಿನ್ನ ಸ್ಮರಣೆಯಿಂದ. ಹಾಗಾಗಿ ನಿನ್ನ ದಯೆಯೊಂದೇ ನಮ್ಮನ್ನು ಉದ್ಧಾರದ ದಾರಿಗೆ ಕೊಂಡೊಯ್ಯಬಲ್ಲ ಸಾಮರ್ಥ್ಯ ಇರುವಂತಹದ್ದು. ಹಾಗಾಗಿ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡು ಅನ್ನೋದು ದಾಸರ ಪ್ರಾರ್ಥನೆ. ಕಲುಷವರ್ಜಿತನೆ ಮಂಗಳಚರಿತ ಭಕ್ತವತ್ಸಲ ಭಾಗ್ಯ ಪುರುಷ ಬಹುರೂಪ ಎನಗಜಂಚಲ ಭಕುತಿ ನೀನೆ ಕರುಣೀಸೋ. ಹೀಗೆ ಕಲುಷವರ್ಜಿತನೆ, ನಾವಿಷ್ಟೆಲ್ಲ ದೋಷಗಳನ್ನು ಹೊಂದಿರುವರು, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು. ಹೀಗೆ ದೋಷಗಳೆಲ್ಲ ನಮ್ಮದು, ಆದರೆ ಈ ಯಾವ ದೋಷಗಳಲ್ಲಿ ಇರದ ಸಚ್ಚಿದಾನಂದಾತ್ಮಕವಾದ
ಸ್ವರೂಪ ನಿನ್ನದು. ಅಂತಹ ನೀನು ಮಂಗಳಚರಿತ ಸುಚರಿತ್ರನು. ನೀನು ಭಕ್ತವತ್ಸಲ, ಭಕ್ತರ ಮೇಲೆ ಬಹಳ ವಾತ್ಸಲ್ಯವನ್ನು ಹೊಂದಿದವನು, ಭಾಗ್ಯಪುರುಷ, ಷಡ್ಗುಣೈಶ್ವರ್ಯ ಸಂಪನ್ನ, ಬಹುರೂಪ, ಅನೇಕ ರೂಪಗಳಿಂದ ನಿನ್ನ ಈ ವ್ಯಾಪಾರವನ್ನು ನಡೆಸ್ತಾ ಇದ್ದೀಯ. ಅಂತಹ ಸ್ವಾಮಿಯಾದ ನೀನು ನನಗೆ ಅಚಂಚಲ ಭಕುತಿ ಕೊಡು. ಚಂಚಲ ಇಲ್ಲದ ಅಂದರೆ ಚಾಂಚಲ್ಯದಿಂದ ಕೂಡಿರದ ಅಂದರೆ ಖಂಡವಾದ ಭಕ್ತಿ. ನಮ್ಮ ಯಾವುದೋ ಕಷ್ಟ ಸುಖಗಳು ದುಃಖ ದಾರಿದ್ರ್ಯಗಳು ಉಂಟಾದಾಗ ಮಾತ್ರ ನಿನ್ನ ಸ್ಮೃತಿ ಬರೋದು ಏನಿದೆ ಅದು ಚಂಚಲವಾದ ಭಕ್ತಿ, ಅತ್ಯಂತ ದೀನವಾದ ಭಕ್ತಿ. ಆದರೆ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಿರಪೇಕ್ಷವಾದ ನಿನ್ನ ಮಹಾತ್ಮೆಯ ಅನುಸಂಧಾನದಿಂದ ಕೂಡಿದ ಉತ್ತಮವಾದ ಭಕ್ತಿ ಏನಿದೆ ಅದು ಅಚಂಚಲ ಭಕ್ತಿ. ಯಾವತ್ತಿಗೂ ತಡೆಯಿಲ್ಲದ ತೈಲಧಾರೆಯಂತೆ ಮನಸ್ಸು ಕೊಡುವಂತ ಹೇಗೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತಹ ಮನಸ್ಸಿನಿಂದ ನಿರಂತರವಾದ ಭಕುತಿಯನ್ನು ನೀನೇ ನಮಗೆ ಕರುಣಿಸಿ. ಯಾಕೆಂದರೆ ಎಲ್ಲವನ್ನೂ ನಿಯಮನ ಮಾಡ್ತಿರೋನೇ ನೀನಾದ್ರಿಂದ ಅಂತಹ ಭಕ್ತಿಯನ್ನು ನಮಗೆ ನೀನೇ ಕೊಟ್ಟು ನಿನ್ನ ಸ್ಮೃತಿಯನ್ನು ನೀನೇ ನಮಗೆ ತಂದುಕೊಟ್ಟು ನಮ್ಮನ್ನು ಉದ್ಧರಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಲಾಕ್ಷಪ್ರಿಯ ನಿನ್ನ ಲೀಲೆಗಳ ಮರೆಯದಲೆ ಕಾಲ ಕಾಲದಲ್ಲಿ ಸ್ಮರಿಸಿ ಹಿಗ್ಗುವ ಭಾಗ್ಯ ಪಾಲಿಸೋ ಎನಗೆ ಪರಮಾತ್ಮ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಭಗವಂತನನ್ನು ಪ್ರಾರ್ಥಿಸಿದ್ದಾರಲ್ವ. ಹಾಗೆ ನಿನ್ನ ಈ ಲೀಲೆಗಳ ಸ್ಮೃತಿ ಅನ್ನೋದೇನಿದೆ, ನಿನ್ನ ಅನೇಕ ರೂಪಗಳನ್ನು ತಗೊಂಡು ನೀನು ಮಾಡಿದ ಅನೇಕ ವ್ಯಾಪಾರಗಳೇನಿದೆ ಅವೆಲ್ಲ ನಿನ್ನ ಲೀಲೆಗಳು. ಅವನ್ನ ಮರೆಯದಲೆ ಎಂದೂ ಅವುಗಳ ಮರೆವೇ ನಮಗೆ ಉಂಟಾಗದಾಗೆ ಕಾಲದಲ್ಲಿ ಅಂದರೆ ಮೂರೂ ಅವಸ್ಥೆಗಳಲ್ಲಿ ಸ್ವಪ್ನ ಸುಷುಪ್ತಿ ಜಾಗೃತ್ ಯಾವ ದೇಶದೊಳಿರಲಿ ಯಾವ ಕಾಲದಲ್ಲಿರಲಿ ಅಂತ ಹೇಳ್ದಂಗೆ ಯಾವ್ಯಾವ ಅವಸ್ಥೆಯಲ್ಲಿ ನಾವಿದ್ರೂ ಕೂಡ ನಿನ್ನ ಸ್ಮರಣೆ ಅನ್ನೋದು ಯಾವಾಗಲೂ ನಮಗೆ ನಿರಂತರ ಇದ್ದು ಅದರಿಂದ ಸಂತೋಷ ಪಡುವಂಥ ಭಾಗ್ಯವನ್ನು ನಮಗೆ ಕೊಟ್ಟು ಅನುಗ್ರಹಿಸಪ್ಪ ಪರಮಾತ್ಮ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕನಸಿಲಾದರೂ ವಿಷಯ ನೆನೆಹನೀಯದೆಯನ್ನ ಮನದಲ್ಲಿ ನೀನೆ ನೆಲೆಗೊಳ್ಳೋ ಲೋಕಪಾವನ ಚರಿತ ಪಾರ್ಥಸಕ ಶ್ರೀಕೃಷ್ಣ. ಎಂದೆಂದಿಗೂ ನೀನು ಬೇರೆ ಯಾವ ಚಿಂತನೆಯೋ ವಿಷಯ ಪದಾರ್ಥಗಳ ಚಿಂತನೆ ಅನ್ನೋದು ನಮಗೆ ರುಚಿ ಹತ್ತಬಾರದು. ಹಾಗೆ ನಿನ್ನ ಸ್ಮರಣೆ ಅನ್ನೋದು ನಿರಂತರ ನಮಗೆ ಬರ್ತಾ ಇರಬೇಕಪ್ಪ. ಇಷ್ಟೆಲ್ಲ ಬಂಧನಗಳಿಗೆ ಕಾರಣ ಅಂತ ಗೊತ್ತಿದ್ರೂ ನಾವು ಅಸ್ವತಂತ್ರರು ಯಾವಾಗಲೂ ವಿಷಯಗಳ ಎಡೆಗೆ ನಮ್ಮ ಮನಸ್ಸು ಸಹಜವಾಗಿ ಹರಿದು ಬಿಡುತ್ತೆ. ಅಂತಹ ಒಂದು ದೋಷ ನಮ್ಮಲ್ಲಿದೆ. ಆ ದೋಷವನ್ನು ಕಳೆದು ನೀನೇ ಕನಸಿನಲ್ಲೂ ಅವುಗಳ ಚಿಂತನೆ ಬರದೆ ನಿನ್ನ ಸ್ಮರಣೆಯ ಭಾಗ್ಯವನ್ನು ನಮಗೆ ಕೊಡು. ಎಂತಹ ಪಾವನ ಚರಿತನಾದ ನೀನು ಪಾರ್ಥಸಖ, ಅರ್ಜುನನಿಗೆ ಹೇಗೆ ಸಖನಾಗಿ ನಿಂತು ಸಲಹಿದಿ ಹಾಗೆ ಎಂತಹ ಕಷ್ಟ ಸ್ಮರಣೆಯಲ್ಲೂ ಅವನಿಗೆ ಉತ್ತಮ ಜ್ಞಾನವನ್ನು ಕೊಟ್ಟು ಮತ್ತೆ ಮತ್ತೆ ಅವನಲ್ಲಿ ಉಂಟಾಗುವ ದೋಷಗಳಿಂದ ಅವನನ್ನು ತಪ್ಪಿಸಿ ಉದ್ಧಾರ ಮಾಡ್ತೀಯೋ ಹಾಗೆ ನಮ್ಮನ್ನೂ ಕೂಡ ನೀನು ನಿರಂತರ ನಿನ್ನ ಸ್ಮರಣೆಯೊಂದಿಗೆ ನಮ್ಮನ್ನು ಉದ್ಧರಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಚತುರವಿಧ ಪುರುಷಾರ್ಥ ಚತುರಾತ್ಮ ನೀನಿರಲು ಇತರ ಪುರುಷಾರ್ಥ ನಾನೊಲ್ಲೆ ತ್ವತ್ಪಾದ ರತಿಭಾಗ್ಯ ನೀನೆ ಕರುಣೀಸೋ. ಚತುರವಿಧ ಪುರುಷಾರ್ಥ ರೂಪನು ಚತುರಮೂರ್ತ್ಯಾತ್ಮಿಕನಿರಲು ಮತ್ತಿತರ ಪುರುಷಾರ್ಥಗಳೇನು ಬಲ್ಲವು ಮತಿವಿಹೀನರು ಐಕ ಸುಖ ಶಾಶ್ವತವಿದೆಂದನು ದರಿದು ಅಂತ ಅವರೇ ಹರಿಕಥಾಮೃತ ಸಾರದಲ್ಲಿ ಹೇಳಿದ ಹಾಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಎಂಬ ಪುರುಷಾರ್ಥಗಳೆಲ್ಲ ಯಾರು? ಅದೆಲ್ಲವೂ ಭಗವಂತನೇ. ಅವನೇ ಆ ರೂಪದಲ್ಲಿ ಇದ್ದು ಅವುಗಳನ್ನು ನಮಗೆ ಕರುಣಿಸುವವನು ಅನ್ನೋ ಜ್ಞಾನವನ್ನು ಕೊಟ್ಟು ಯಾವುದು ನಮಗೆ ಬೇಡ, ನಿನ್ನ ಸ್ಮರಣೆಯ ಒಂದು ಭಾಗ್ಯವೇ ನಮಗೆ ಎಲ್ಲ ಪುರುಷಾರ್ಥಗಳಿಗಿಂತಲೂ ಮಿಗಿಲು ಅನ್ನೋ ಚಿಂತನೆಯನ್ನು ನಮಗೆ ಕೊಟ್ಟು ತ್ವತ್ಪಾದ ರತಿ ಭಾಗ್ಯ, ಅಂತಹ ನಿನ್ನ ಪಾದಸ್ಮರಣೆಯ ಒಂದು ರತಿ ಇಚ್ಛೆ ಅನ್ನೋದು ನಮಗೆ ಯಾವಾಗಲೂ ಇರಲಿ, ಅಂತಹ ಭಾಗ್ಯವನ್ನು ಕರುಣಿಸುವಂತ ದಾಸರು ಕೇಳ್ಕೊಳ್ತಾ ಇದ್ದಾರೆ. ಜಯ ಮತ್ಸ್ಯಕೂರ್ಮ ಜಯ ಜಯ ವರಾಹ ನರಸಿಂಹ ಜಯತು ವಾಮನ ದೇವ ಭೃಗುರಾಮ ರಘುರಾಮ ಜಯ ಕೃಷ್ಣ ಬೌದ್ಧ ಕಲಿಹರ್ತ. ನಿನ್ನ ಅನೇಕ ರೂಪಗಳನ್ನು ಕೊಂಡಾಡ್ತಾರೆ. ಅದರಲ್ಲಿ ಮೊದಲದಾಗಿ ದಶಾವತಾರಗಳ ಸ್ಮರಣೆ. ಮತ್ಸ್ಯನಾದನವನೇ ನಿನಗೆ ಜಯ, ಕೂರ್ಮನಾದವನೇ, ವರಹರೂಪನೇ, ನಾರಸಿಂಹನೇ, ವಾಮನನೇ, ಭೃಗುರಾಮ ಭಾರ್ಗವ, ಪರಶುರಾಮನೇ, ರಘುರಾಮನೇ, ರಾಮದೇವರೇ, ಮತ್ತು ಕೃಷ್ಣನೇ, ಬುದ್ಧನೇ, ಕಲಿಯನ್ನು ಸಂಹರಿಸುವ ಕಲ್ಕಿಯೇ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ.
ಜಯ ವಿಶ್ವತೈಜಸನೆ ಜಯ ಪ್ರಾಜ್ಞ ತುರ್ಯಾತ್ಮ ಜಯ ಅಂತರಾತ್ಮ ಪರಮಾತ್ಮ ಪರಮಾತ್ಮ ಜ್ಞಾನಾತ್ಮ ಜಯತು ಅನಿರುದ್ಧ ಪ್ರದ್ಯುಮ್ನ. ನಂತರದಲ್ಲಿ ವಿಶ್ವಾದಿ 8 ರೂಪಗಳ ಚಿಂತನೆ ಅಂತ ಕೊಡ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಅಂಥೇಳಿ 8 ರೂಪಗಳು ಏನು ಓಂಕಾರದ 8 ಅಕ್ಷರಗಳನ್ನು ಪ್ರತಿಪಾದಿಸ್ತಾವೋ, ಓಂಕಾರದ 8 ಭಾಗಗಳನ್ನು ಪ್ರತಿಪಾದಿಸ್ತಾವೋ ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಅಂತಹ ಪರಮಾತ್ಮ ಈ ರೂಪಗಳಲ್ಲದೆ ಇನ್ನು ಪ್ರಸಿದ್ಧವಾದ ವ್ಯೂಹ ರೂಪಗಳಾದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳ ಸ್ಮರಣೆಯನ್ನು ತಂದುಕೊಡ್ತಾರೆ. ಜಯತು ಸಂಕರ್ಷಣನೆ ಜಯ ವಾಸುದೇವನೇ ಜಯ ಜಯತು ಲಕ್ಷ್ಮೀ ಶ್ರೀಲಕ್ಷ್ಮೀನಾರಾಯಣ ನಾರಾಯಣ ಅನಂತ ಜಯತು ಶ್ರೀ ಗೋವಿಂದ ಅಚ್ಯುತ. ಹೀಗೆ ವ್ಯೂಹ ರೂಪಗಳ ಚಿಂತನೆ. ನಂತರದಲ್ಲಿ ಅಚ್ಯುತಾನಂತ ಗೋವಿಂದ ಅಂತಹ ಏನು ಎಲ್ಲ ನಾಮಗಳ ಒಂದು ನಾಮಗಳ ಚಿಂತನೆಯಲ್ಲಿ ಭಗವಂತನ ಧ್ಯಾನದಲ್ಲಿ ಬರುವ ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇರುವ ಅಚ್ಯುತಾನಂತ ಗೋವಿಂದ ನಾಮಗಳ ಸ್ಮರಣೆಯನ್ನು ನಮಗೆ ಇಲ್ಲಿ ತಂದುಕೊಡ್ತಾರೆ ದಾಸರು. ಇನ್ನು ಜಯ ಪೂರ್ಣ ಜ್ಞಾನಾತ್ಮ ಜಯ ಪೂರ್ಣ ಐಶ್ವರ್ಯ ಜಯ ಪ್ರಭಾ ಪೂರ್ಣ ತೇಜಾತ್ಮ ನಂದಾತ್ಮ ಜಯ ಜಯ ಶಕ್ತ್ಯಾತ್ಮ ಕೃದ್ದೋಲ್ಕ. ಇನ್ನು ಹೀಗೆ ಉಪಾಸನೆಯ ಒಳಭಾಗಕ್ಕೆ ನಮ್ಮನ್ನು ತಂದು ಒಯ್ತಾ ಇದ್ದಾರೆ ದಾಸರು. ಹೀಗೆ ಇಷ್ಟೆಲ್ಲ ಭಗವಂತನ ಗುಣಾನುಸಂಧಾನದಿಂದ ನಾವು ಭಗವಂತನ ಧ್ಯಾನಕ್ಕೆ ಕೂಡುವಾಗ ಭಗವದ್ ಧ್ಯಾನದಲ್ಲಿ ಏನು ಮಂತ್ರಗಳ ಚಿಂತನೆ ಮಾಡ್ತೀವಿ, ಕೃಷ್ಣಾದಿ ಮಂತ್ರಗಳ ಉಪಾಸನೆ ಕೂಡ್ತೀವಿ, ಆಗ ಅಂಗನ್ಯಾಸದ ಮೂಲಕ ಏನು ದಿಗ್ಬಂಧನ ಮಾಡ್ಕೊಳ್ತೀವಿ. ಓಂ ಜ್ಞಾನಾತ್ಮನೇ ಹೃದಯ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ ಪೂರ್ಣ ಐಶ್ವರ್ಯಾತ್ಮನೇ ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ ಪೂರ್ಣ ಐಶ್ವರ್ಯಾತ್ಮನೇ ಶಿರಸೇ ಸ್ವಾಹ ಪೂರ್ಣ ಪ್ರಭಾತ್ಮನೇ ಶಿಖಾಯ ವೌಷಟ್ ಪೂರ್ಣಾನಂದಾತ್ಮನೇ ಕವಚಾಯ ಹುಂ ಪೂರ್ಣ ತೇಜಾತ್ಮನೇ ನೇತ್ರಾಭ್ಯಾಂ ವಶಟ್ ಪೂರ್ಣ ಶಕ್ತಾತ್ಮನೇ ಅಸ್ತ್ರಾಯ ಫಟ್ ಅಂತ ಹೇಳ್ತಾ ಹೃದಯದಲ್ಲಿ ಜ್ಞಾನಾತ್ಮನಾಗಿ, ಶಿರಸ್ಸಿನಲ್ಲಿ ಐಶ್ವರ್ಯಾತ್ಮನಾಗಿ, ಮತ್ತು ಶಿಖೆಯಲ್ಲಿ ಪ್ರಭಾತ್ಮನಾಗಿ, ಮತ್ತು ಕವಚನಾಗಿ ನಂದಾತ್ಮನಾಗಿ, ಹಾಗೆ ಕಣ್ಣಿನಲ್ಲಿ ಆತ್ಮನಾಗಿ, ಶಕ್ತ್ಯಾತ್ಮನಾಗಿ ಸುತ್ತಲೂ ನಮ್ಮನ್ನು ರಕ್ಷಣೆ ಮಾಡು. ಈ ಕವಚ ರೂಪಗಳಿಂದ ಧ್ಯಾನದಲ್ಲಿ ನಮಗೆ ಬರುವ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ನಿನ್ನ ಮೂರ್ತಿ, ನಿನ್ನ ಗುಣರೂಪ ಚಿಂತನೆಯನ್ನು ನಡೆಸು ಅಂತ ಮಂತ್ರ ಪ್ರತಿಪಾದ್ಯನನ್ನು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಅನುಕೂಲವಾದ, ಅಂದರೆ ಅವನೇ ಒಳಗೆ ನಿಂತು ನಮ್ಮಲ್ಲಿ ಧ್ಯಾನವನ್ನು ಮಾಡಿಸಬೇಕು ದೇವರು ಅನ್ನೋದನ್ನು ನಮ್ಮ ಸ್ಮರಣೆಗೆ ತಂದುಕೊಡ್ತಾ ಇದ್ದಾರೆ. ಮತ್ತು ಕ್ರುದ್ಧೋಲ್ಕ ಅಂತ ಪಾದದ ಕೊನೆಯಲ್ಲಿ ಶುರು ಮಾಡಿ ಮುಂದಿನ ಪದ್ಯದಲ್ಲಿ ಜಯ ಜಯತು ಮಹೋಲ್ಕ ಜಯ ಜಯತು ವೀರೋಲ್ಕ ಜಯ ಜಯತು ದ್ಯುಲ್ಕ ಸಹಸ್ರೋಲ್ಕ ಜಯ ಜಯ ಜಗನ್ನಾಥ ವಿಠಲಾರ್ಯ. ಇದನ್ನ ಭಗವಂತನ ಪೂಜೆಯ ಸಮಯದಲ್ಲಿ ಆವರಣ ಪೂಜೆಯಲ್ಲಿರುವ ಭಗವಂತನ ರೂಪಗಳ ಚಿಂತನೆಯೊಂದಿಗೆ ಈ ಸ್ತೋತ್ರವನ್ನು ಸಮರ್ಪಣೆ ಮಾಡ್ತಾರೆ. ಜಯ ಜಯತು ಕ್ರುದ್ಧೋಲ್ಕ ಮಹೋಲ್ಕ ವೀರೋಲ್ಕ ದ್ಯುಲ್ಕ ಸಹಸ್ರೋಲ್ಕ ಎಂಬ ಪಂಚರೂಪಗಳಿಂದ ಆವರಣದಲ್ಲಿ ನಿಂತು ಮಧ್ಯದಲ್ಲಿ ಬಿಂಬನಾಗಿರುವ ಭಗವಂತನ ಪೂಜೆಯನ್ನು ನಾವು ದೇವತಾ ಪ್ರತಿಮೆಯಲ್ಲಿ ಅನುಸಂಧಾನ ಮಾಡ್ತೇವೆ ಅನ್ನೋ ಅನುಸಂಧಾನದೊಂದಿಗೆ ಹೀಗೆ ಒಳಗೂ ಹೊರಗೂ ಭಗವಂತನ ವ್ಯಾಪ್ತತ್ವವನ್ನು ಚಿಂತನೆ ಮಾಡ್ತಾ ಅವನ ಗುಣಚಿಂತನೆಯೊಂದಿಗೆ ಭಕ್ತ ನೆಲೆಗೊಳ್ಳಬೇಕು ಅನ್ನೋದನ್ನು ದಾಸರು ಬಹಳ ಸುಂದರವಾಗಿ ಈ ವೆಂಕಟೇಶನ ಮೂರ್ತಿ ಚಿಂತನೆಯನ್ನು ಶುರು ಮಾಡಿ ಆಮೇಲೆ ಅವನ ಗುಣಚಿಂತನೆಯನ್ನು ತಿಳಿಸಿ ತನ್ಮೂಲಕ ಅದನ್ನು ಧ್ಯಾನದಲ್ಲಿ ಹೇಗೆ ತಳ್ಕೊಳ್ಬೇಕು, ಅಲ್ಲೂ ಕೂಡ ಭಗವಂತನೇ ಇದನ್ನು ನಮ್ಮಲ್ಲಿ ನಿಂತು ನಡೆಸ್ತಿದ್ದಾನೆ ಅನ್ನೋ ಅನುಸಂಧಾನವನ್ನು ತಂದ್ಕೊಂಡು ಮಾಡಬೇಕು ಅನ್ನೋದು ಒಂದು ಸೂಚನೆಯನ್ನು ಸುಂದರವಾಗಿ ಮೂಡಿಸಿಕೊಡ್ತಾ ಇದ್ದಾರೆ. ಇದನ್ನು ಜಯ ಜಯ ಜಗನ್ನಾಥ ವಿಠಲಾರ್ಯ ಅಂತ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಹೀಗೆ ನಾವು ವೆಂಕಟೇಶ ಸ್ತೋತ್ರವನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.